ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ, ಅಣು ಅಣುವಿನಲ್ಲೂ ಕನ್ನಡತನ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ. ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟ್ರು ಇದ್ದೇ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡೋಣ. ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೋಡು ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಫುಲ್ ಜೋಶಲ್ಲಿ ಕಾಣಿಸ್ತಾ ಇದ್ದೀರಾ ಇವತ್ತು. ಸರ್, ಇವತ್ತು ನಾವು ಡೈಸೆಕ್ಟ್ ಮಾಡಕ್ಕೆ ಹೊರಟಿರೋಂಥ ಸಿನಿಮಾ ಯಾವುದು ಹಂಗಾದ್ರೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಗೊತ್ತಾಯ್ತಲ್ಲ? ಜಿಮ್ಮಿ ಗಲ್ಲು. ಜಿಮ್ಮಿ ಗಲ್ಲು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ. ಜಿಮ್ಮಿ ಗಲ್ಲು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಚಿತ್ರ ತೆರೆಕಂಡ ವರ್ಷ 1983. ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶ್ರೀಪ್ರಿಯಾ, ಲೋಕೇಶ್, ಸುಂದರಕೃಷ್ಣ ಅರಸ್, ತುಗುದೀಪ ಶ್ರೀನಿವಾಸ್, ರಾಜಾನಂದ್, ದ್ವಾರ್ಕೀಶ್, ಹೇಮಾ ಚೌಧರಿ, ಶಶಿಕಲಾ, ಬೇಬಿ ರೇಖಾ ಮತ್ತು ಬೇಬಿ ಕೀರ್ತಿ ಮುಂತಾದವರು. ಚಿತ್ರದ ನಿರ್ಮಾಣದ ಲಾಂಛನ ನವನಿಧಿ ಚಿತ್ರ. ಚಿತ್ರದ ನಿರ್ಮಾಪಕರು ಶಶಿರೇಖಾ ಅವರು. ಚಿತ್ರದ ನಿರ್ದೇಶನ ರವಿ. ಚಿತ್ರದ ಸಹ ನಿರ್ದೇಶನ ನಾಗಣ್ಣವರು. ಚಿತ್ರದ ಕತೆ ವೇಣುಗೋಪಾಲ ಕಾಸರಗೋಡು. ಚಿತ್ರಕತೆ ಎಂ ರಾಮಚಂದ್ರನ್. ಸಂಭಾಷಣೆ ಎಂ ನರೇಂದ್ರ ಬಾಬು. ಗೀತೆಗಳು ಚಿ ಉದಯಶಂಕರ್ ಅವರು. ಚಿತ್ರದ ಸಂಗೀತ ವಿಜಯ್ ಭಾಸ್ಕರ್ ಅವರು. ಡಾಕ್ಟ್ರೆ, ಶುರು ಮಾಡೋಣ. ಜಿಮ್ಮಿ ಗಲ್ಲು ಹಾಂ. ನನಗೆ ಆ್ಯಕ್ಚುಲಿ ನೆನೆಸ್ಕೊಂಡಂಥ ವೀರಗಲ್ಲು. ಹಾಂ. ಒಂದು ಹೆಂಗೆ ಒಂದು ವೀರಗಳಿಗೊಂದು ಮಹತ್ವ ಇದೆ, ಅದೇ ರೀತಿಯಲ್ಲಿ ಈ ಚಿತ್ರದ ಮೇಯ್ನ್ ನಮ್ಮ ವೀರ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸರ್, ಈ ಸಿನಿಮಾ ಜಿಮ್ಮಿ ಗಲ್ಲು ನಿಮ್ಗೇನು ಅನ್ಸುತ್ತೆ? ಜಿಮ್ಮಿ ಗಲ್ಲು ಅಂದ ತಕ್ಷಣ? ಜಿಮ್ಮಿ ಗಲ್ಲು ಅಂದ ತಕ್ಷಣ ನನಗೆ ನೆನಪಾಗೋದು ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ನೆನಪಾಗ್ತದೆ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ಹಾರಿಬಲ್. ಅದು 1983 ನಾವು 1983. ಹೌದು. ಎಂಟರ್ ಆದ ಸಂದರ್ಭ. ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಪತ್ರಿಕೆಗೆ ಕೆಲಸ ಶುರು ಮಾಡಿದಷ್ಟೇ ಆಗ ನಡೆದಿರೋ ಒಂದು ಘಟನೆ. ಅದು ಹೇಳೇ ಶುರು ಮಾಡೋದು. ಬಾಕಿ ಯಾವುದೇ ಅದರ ಬಗ್ಗೆ ಮಾತಾಡಬೇಕಿದ್ರೆ ಅದೊಂದು ಮುಹೂರ್ತ ಇಟ್ಟು ಶುರು ಮಾಡೋಣ. ಚಿತ್ರದೀಪ ಅಂತ ಪತ್ರಿಕೆ ಹೆಸರು. ನಾನು ಪ್ರಥಮತಃ ವರ್ಕ್ ಮಾಡಿರೋದು ಸಿನಿಮಾ ಪತ್ರಿಕೆ, ಅದು ಚಿತ್ರದೀಪ. ಅದರ ರಿಪೋರ್ಟರ್ ಆಗಿ ಮತ್ತು ಸಹ ಸಂಪಾದಕ ಏನೇನೋ ಆಗಿ ಟೋಟಲಿ ಅಲ್ಲಿ ಆಗ ಪರ್ಟಿಕ್ಯುಲರ್ ಆಗಿ ರಿಪೋರ್ಟರ್ ಅಂತ ಆಗಿ ಏನಿರಲಿಲ್ಲ. ಬಂದಿದ್ದಲ್ಲೂ ಹೊಸ ಪತ್ರಿಕೆ, ನಾನು ಹೊಸವ. ಒಂದು ದಿವಸ ಹೀಗೆ ಮೆಜೆಸ್ಟಿಕ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಯಾವುದೋ 8 ಗಂಟೆ 9 ಗಂಟೆ ರಾತ್ರಿ ಆಗಿರ್ಬೋದು. ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಇಟ್ಕೊಂಡು ಊರಿಗೆ ಮನೆಗೆ ಹೋಗಬೇಕು ಅಂತ. ಆಗ ಇದ್ದಕ್ಕಿದ್ದಾಗ ಎದುರು ಪ್ರತ್ಯಕ್ಷ ಆದ್ದು ರವಿ. ನನಗೆ ಅವರೇ ಅಷ್ಟೊಂದು ಇದಿಲ್ಲ, ಪರಿಚಯ ಇದ್ದಾಗ ಫೋಟೋ ನೋಡಿದ್ದೀನಿ, ಕಾರ್ಯಕ್ರಮ ನೋಡಿದ್ದೀನಿ, ಇದೆಲ್ಲ ಅಷ್ಟೇ. ಗಣೇಶ ಅಂತ ಕರೆದು. ನಾನೇನಪ್ಪ ಇದು ರೌಡಿಸಮ್ ಇಡ್ಲಿ ಶುರು ಆಯಿತಾ ಹೇಗಪ್ಪ, ನನಗೆ ಭಯ ಆಯಿತು. ಅಂದರೆ ನಿಮ್ಮ ಮುಂಚೆ ಪರಿಚಯ ಇತ್ತ ಸರ್ ರವಿ ಅವರು? ಅಲ್ಲ, ಪರಿಚಯ ಅಂದರೆ ನಿರ್ದೇಶಕರು. ಖುದ್ದು ಪರಿಚಯ ತುಂಬ ಕಮ್ಮಿ. ಹಾಂ, ಸಿಕ್ಕಿದ್ದೆಲ್ಲ ಇಲ್ಲ. ಬಟ್ ಯಾವುದೋ ಒಂದು ಕಾಂಟ್ರವರ್ಸಿಗೆ ಸಂಬಂಧಪಟ್ಟು ನಾನು ಅವರಿಗೆ ತುಂಬ ಪರಿಚಯ, ನಾನು ಅವರಿಗೆ ಪರಿಚಯ. ಅದಕ್ಕಾಗಿ ಗಣೇಶ ಅಂತ ಕರೆದಿರೋದು. ನಾನು ಗಾಬರಿ ಬಿದ್ದೆ. ಸಹಜ, ನಾನು ಬೆಂಗಳೂರು ಬಂದಾಗ ಇನ್ನೂ ಇಂಡಸ್ಟ್ರಿ ಅಂದರೆ ಏನು, ಚಿತ್ರರಂಗ ABCD ನನಗೆ ಗೊತ್ತಿಲ್ಲ. ಯಾರೋ ಬಂದು ನನ್ನ ಹೆಸರು ಕರೆದಾಗ ಗಾಬರಿ. ಅದು ಆ ಟೋನು ಸರಿ ಇರಲಿಲ್ಲ. ರಾತ್ರಿ ಆದರೂ ಕೂಡ ಅದು ಗುಂಡು ಹಾಕಿರೋ ಟೋನ್ ಅಲ್ಲ, ನನಗೆ ಗೊತ್ತಾಗ ಸ್ಪಷ್ಟವಾಗಿ. ಇದು ಕೇಳಿಬಿಟ್ರು, ನಿಂತ್ಕೋ ಅಲ್ಲಿ ಅಂತ. ನಿಂತ್ಕೊಂಡೆ. ಸರ್, ಏನು ಸರ್ ಅಂತ. ಇಲ್ಲ, ವೇಣುಗೋಪಾಲ್ ಕಾಸರಗೋಡು ಯಾರು ಅಂತ ಕೇಳಿದ್ರು. ನಮ್ಮ ಮೆಸ್ಟ್ರು, ನನಗೆ ಓದಿಸಿದ ಮೆಸ್ಟ್ರು. MA ಕನ್ನಡ ನಾನು ತಗೊಂಡಿದ್ದೆ. ಅವರು ಮೆಸ್ಟ್ರ್ ಆಗಿದ್ದರು ಅಲ್ಲಿ, ಪ್ರೊಫೆಸರ್. ಅಂದರೆ ನೀವು ಹೇಳ್ತಿರೋಂಥ ವೇಣುಗೋಪಾಲ್ ಕಾಸರಗೋಡು ಅವರು ಈ ಜಿಮ್ಮಿ ಗಲ್ಲು ಚಿತ್ರದ ಕತೆ ಅವ್ರದ್ದು? ಕತೆ ಅವ್ರದ್ದು. ಕತೆ ಅಷ್ಟೇ, ಕತೆ ಅವ್ರದ್ದು. ಅದಕ್ಕೆ ಸಂಬಂಧಪಟ್ಟ ಈ ಕಾಂಟ್ರವರ್ಸಿ ಆಗಿರೋದು. ನಾವು ಅವರು ಏನು ಪಬ್ಲಿಸಿಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಸೊ ವೇಣುಗೋಪಾಲ ಕಾಸರಗೋಡು ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ. ಹಾಂ. ಬಟ್ ಕಾದಂಬರಿ ಆಗಿರಲಿಲ್ಲ ಅದು.
ಕಾದಂಬರಿ ಆಗಿರಲಿಲ್ಲ, ಬರೀಲಿಕ್ಕೆ ಶುರು ಮಾಡಿದ್ದರಷ್ಟೇ ನಮ್ಗೆ ಗೊತ್ತು. ಯಾಕಂದ್ರೆ ನಮ್ಮ ಮೇಷ್ಟ್ರು ಹೌದು. ಪ್ರತಿಯೊಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ವಿ, ಗಮನಿಸಿದ್ದು ಅವರು ಹೇಳ್ತಾ ಇದ್ರು ವೇಣುಗೋಪಾಲ ದಾಸರು. ಸೊ ಅದನ್ನೇ ಸಬ್ಜೆಕ್ಟ್ ಇಟ್ಟುಕೊಂಡು ಹೀಗೆ ಬರೆದೆ. ಸುಮ್ಮನೆ ಏನು ಕಾಲು ಎಳಿಬೇಕು, ಕಾಂಟ್ರವರ್ಸಿ ಆಗಬೇಕು ಅಂತ ಉದ್ದೇಶಪೂರ್ವಕವಾಗಿ ಅಲ್ಲ, ಅದನ್ನು ಗಟ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀವು ನಿಮ್ಮ ಮೇಷ್ಟ್ರ ವಿರುದ್ಧನೇ ಈ ಥರ ಬರೀತೀರಿ ನೀವು. ಚಿತ್ರದೀಪದಲ್ಲಿ ಬರೆದಿರೋ ಸುದ್ದಿ ಬಗ್ಗೆ, ಹಾಗೆ ಚಿತ್ರದೀಪ ನಂಬರ್ 1 ಸಿನಿಮಾ ಮ್ಯಾಗಝಿನ್ ಎಲ್ಲರೂ ಓದ್ತಾ ಇದ್ವಿ, ಇಡೀ ಇಂಡಸ್ಟ್ರಿಗೆ ಬೇಕಾದ ಪತ್ರಿಕೆ ಆಗಿತ್ತು. ಆದ್ದರಿಂದ ಅವರಿಗೆ ಗಾಬರಿ ಆಗಿದ್ದು ರವಿ ಅವರಿಗೆ. KSL ಸ್ವಾಮಿ ಉರುಫ್ KSL ಸ್ವಾಮಿ ಕೇಳಿದ್ರು, ಅದು ಸಹಜವಾಗಿದ್ದರೆ ಓಕೆ ಸ್ವೀಕರಿಸ್ಬೋದಿತ್ತು, ನಾವು ಉತ್ತರ ಕೊಡ್ಬೋದಿತ್ತು. ಅವರು ಹಾಗೆ ಅಲ್ಲ, ಏನು ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ತೀರಾ ಕೆಳಮಟ್ಟದಲ್ಲಿ ಬಯಲಿಗೆ ಶುರು ಮಾಡಿದರು. ನೀವು ಪತ್ರಕರ್ತರೆಲ್ಲ ಹೀಗೆ ಇರೋದು, ನೀವು ಬೀದಿಗೆ ಹುಟ್ಟಿದವರು, ಹಿಂಗೆಲ್ಲ ಬರ ಶುರು ಮಾಡಿದ್ರು. ನಾನು ಯಾಕೆ ಏನು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ನಿಮಗೆ ತಾಕತ್ತಿದ್ದರೆ ರಾಜ್ಕುಮಾರ್ ವಿರುದ್ಧ ಬರೀರಾ? ಯಾರೋ ಬರ್ತಾರೆ, ಈಗ ಬರಹಾಗರ ಬರ್ತಾ ಇದ್ದಾನೆ ವೇಣುಗೋಪಾಲ ಕಾಸರಗೋಡು, ಅವರ ಬಗ್ಗೆ ಬರೆದು ನಿಮ್ದೇನು ಪೌರುಷ ತೋರಿಸ್ತಾ ಇದ್ರಿ? ನೀವು ಪೌರುಷ ತೋರಿಸಿದ್ರೆ ತಾಕತ್ತಿದ್ದರೆ ರಾಜ್ಕುಮಾರ್ ವಿರುದ್ಧ ಬರೀರಿ ಅಂತೇಳಿ. ನಾನು ಅದು ಒಂದಕ್ಕೊಂದು ತಾಳೆಕೊಂಡು ಯಾಕೆ ಹೇಳ್ತಾ ಇದ್ದಾರೆ ಒಂದು ಅರ್ಥ ಆಗಿಲ್ಲ. ಗಾಬರಿ ಆಗಿಬಿಟ್ಟು ಬೆವರು ಬಿಟ್ಟೆ. ಅದು ಬೆಂಗಳೂರಿನ ಚಳಿ ಅಂತ ರಾತ್ರಿ. ಬಟ್ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೀದಾ ನರಸಿಂಹ ನಮ್ಮ ಸಂಪಾದಕರು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಅವರು ಎಲ್ಲ ವಿಷಯ ಏನು ನಡೆದಿದೆ ಅಷ್ಟು ವಿಷಯನ ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು, ಅಲ್ಲಿ ಏನು ನಡೀತೀವಿ ನಂತರ ಹೇಳಿದಿರಲ್ಲ ಅದನ್ನು ಬರವಣಿಗೆಯಲ್ಲಿ ಇಳಿಸಿ. ನನ್ನ ಹತ್ರ ಏನು ಹೇಳಿದಾರೋ ಸ್ವಾಮಿಯವರು ಬೈದಿರೋದು ಆ ಪದಗಳೆಲ್ಲ ಹಾಗೇ ಇರಲಿ, ಹಸಿಯಾಗಿ ಇರಲಿ. ಅವರು ಆ ರೀತಿಯಲ್ಲಿದ್ದರು. ಅಂದರೆ ಚಿತ್ರದೀಪ ಯಾಕೆ ಫೇಮಸ್ ಆಗಿದ್ದೆ, ನಂಬರ್ 1 ಆಗಿದ್ದೆ ಆ ಕಾರಣಕ್ಕೆ. ಸೊ ಬರೀರಿ, ಆ ಬರೆದು ನನಗೆ ಕೊಡಿ, ನಾನು ಅದರಲ್ಲಿ ಏನು ಚೇಂಜಸ್ ಮಾಡಬೇಕು ಮಾಡ್ತೀನಿ ಅಂತೇಳಿ ಮಾನವಸ ಬೆಳಗ್ಗೆ ಬರ್ಕೊಟ್ಟಾಗ ಅದರಲ್ಲಿ ಏನೂ ಚೇಂಜ್ ಇಲ್ಲ. ಒಂದು ಹೆಡ್ಡಿಂಗ್ ಕೊಟ್ಟರು, ಒಂದು ಇಂಟ್ರೋ ಕೊಟ್ಟರು, ಫ್ರಂಟ್ ಪೇಜ್ ಜಡ್ಸ್ಬಿಟ್ಟು ಹೋಯ್ತು, ಪ್ರಿಂಟಿಗೆ ಹೋಯ್ತು. ಶುಕ್ರವಾರ ಮ್ಯಾಗಝಿನ್ ಬಂತು, ಅದು ದೊಡ್ಡ ಇಶ್ಯೂ ಆಯಿತು. ದೊಡ್ಡ ಇಶ್ಯೂ ಅಂದರೆ ಅದನ್ನೆಲ್ಲರೂ ಪತ್ರಿಕೆಯವರು ತೊಗೊಂಡ್ರು. ಅಂದರೆ ಪತ್ರಕರ್ತರ ಮೇಲೆ ಇದು ದಾಳಿ ಮಾಡಿದ್ದಾರೆ ಅಂತೇಳಿ. ಸೊ ತೊಗೊಂಡಾಗ ಎಲ್ಲ ಕೂಡ್ಕೊಂಡು ನಾವೇನು ತೀರ್ಮಾನ ಮಾಡಿದ್ವಿ, ರವಿಯನ್ನು ಬಹಿಷ್ಕಾರ. ರವಿ ಮಾತ್ರ ಅಲ್ಲ, ಜಿಮ್ಮಿಗಳು ಸಿನಿಮಾನೇ ಬಹಿಷ್ಕಾರ ಹಾಕ್ಬೋದು, ಯಾವ ಪಬ್ಲಿಸಿಟಿ ಕೊಡಬಾರ್ದು, ಈ ತೀರ್ಮಾನಕ್ಕೆ ಬಂದ್ವಿ. ಹಾಗೆ ಆಯಿತು. 1 ವಾರ ಅವರು 1 ವಾರ ಕಾದರು ರವಿಯವರು, ಏನಾದರೂ ಡೆವಲಪ್ಮೆಂಟ್ ಇದೆ ಅಂತ. ಡೆವಲಪ್ಮೆಂಟ್ ಆಯಿತು. ಸೊ ಪತ್ರಕರ್ತರೆಲ್ಲ ಒಗ್ಗಟ್ಟಾದ ಪರಿಣಾಮ ಪಬ್ಲಿಸಿಟಿ ನಿಂತೋಯ್ತು. ಗಾಬರಿ ಆಯಿತು ಅವರಿಗೆ. ಬಹುಶಃ ವಿಷ್ಣುವರ್ಧನ್ ಸುಮ್ಮನೆ ಇರಲಿಲ್ಲ, ಅವರನ್ನು ಹಿಡ್ಕೊಂಡು ರವಿಯವ್ರನ್ನ ಯಾಕೆ ಅಂಥದ್ದೆಲ್ಲ ಮಾತಾಡ್ಬೋದು ಕೇಳಿದ್ರು. ಆಮೇಲೆ ನನಗೆ ಗೊತ್ತಾಗಿರೋ ಅಂತ ಕೇಳಿದರು. ಇವರು ಅನಿವಾರ್ಯ, ನಾವು ನಮ್ಮ ಹಠ ಕ್ಷಮೆ ಕೇಳಿ ಅಂತ. ನೀವು ತಪ್ಪು ಮಾಡಿದ್ದೀರಿ, ಕ್ಷಮೆ ಕೇಳಿ, ಮುಗೀತು ಅಷ್ಟೇ. ಕ್ಷಮೆ ಯಾಕೆ ಕೇಳಬೇಕು? ನಾನು ಇರೋದನ್ನೇ ಹೇಳಿದ್ದೀನಿ, ನೀವು ಅದನ್ನೇನೋ ದೊಡ್ಡ ವಿಷಯ ಮಾಡಿಕೊಂಡು ಹಾಗೆ ಮತ್ತೆ ಶುರು ಮಾಡಿದ್ರು. ಬೀದಿಗೆ ಹುಟ್ಟಿದವರು ಅಂತಾರೆ, ಏನೇನೋ ತುಂಬ ಅಸಹ್ಯ. ನಾನು ಕೆಲವು ಪದ ಮಾತ್ರ ನಾನು ಇಲ್ಲಿ ಹೇಳಿದ್ದೇನೆ. ಆ ಮಟ್ಟದ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ರವಿ ಅಂತ ಸಂಸ್ಕಾರ ಇರೋ ಮನುಷ್ಯ, ಜೀವಯ್ಯರ ಶಿಷ್ಯ ಅವರು. ಹೌದು, ಅಂಥ ವ್ಯಕ್ತಿಯಿಂದ ಇಂಥ ಬೈಗಳನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದ್ದರಿಂದ ಕ್ಷಮೆ ಕೇಳಿದೆ, ನಾವು ಇದನ್ನು ವಾಪಸ್ ತಗೊಳ್ಳಲ್ಲ, ಅಂದರೆ ಅದನ್ನು ಬಹಿಷ್ಕಾರ ಹಾಕಿದ್ದನ್ನು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಆಗ ನಾರಾಯಣ ಸ್ವಾಮಿ ಇದ್ದರು, ಕನ್ನಡಪ್ರಭದ ಚೀಫ್ ಅಂದರೆ ಸಿನಿಮಾ ಪುಟನ ಇಂಟ್ರೊಡ್ಯೂಸ್ ಮಾಡಿದ್ದವರು ಇಡೀ ಪತ್ರಿಕಾ ರಂಗದಲ್ಲಿ. ಯೋಚನೆ ಮಾಡಬೇಕು, ಪತ್ರಿಕಾ ರಂಗದಲ್ಲಿ ಸಿನಿಮಾ ಪುಟ ಅಂತೇಳಿ ಒಂದು ಮಾಡಿರೋದು KS ನಾರಾಯಣ ಸ್ವಾಮಿ ಅವರು ಮುಂದೆ ನಿಂತರು. ಹಿರಿಯರು ಅಲ್ಲಿ ಹೋಟೆಲಲ್ಲಿ ನಮ್ಮನ್ನು ಕರೆದ್ರು, ಒಂದು ರೂಮು ಎಲ್ಲ ಮಾಡಿಕೊಂಡು. ಸೊ ಯಾಕೆ ಇದು, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಡ, ನಮಗೆ ನೀವು ಬೇಕು, ನಿಮಗೆ ನಾವು ಬೇಕು. ನಿಜ ಸರ್. ಅದು ಒಂದು ಕಡೆ KSL ಸ್ವಾಮಿಯವರು ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಮಗೆ ನಿಂದಿಸಿರುವಂಥದ್ದು, ಇನ್ನೊಂದು ಕಡೆ ಮೀಡಿಯಾದವರು ನಾವು ಈ ಜಿಮ್ಮಿಗಲ್ಲು ಸಿನಿಮಾನ ಬಹಿಷ್ಕಾರ ಮಾಡ್ತೀವಿ, ಒಂದು ಪಬ್ಲಿಸಿಟಿ ಕೊಡಲ್ಲ ಅಂತ ಹೇಳಿರೋದು. ಆ ಕಡೆ ವಿಷ್ಣುವರ್ಧನ್ ಅವರು ನಾಯಕ ನಟರು, ಒಂದು ಉತ್ತುಂಗ ಸ್ಥಾನದಲ್ಲಿ ಇದ್ದಂಥವ್ರು, ಹೀರೋ. ಸೊ ಈ ಘಟನೆ ಆಮೇಲೆ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಪ್ರೊಡ್ಯೂಸರ್ ಬಂಗಾರದ ಮನುಷ್ಯ ಪ್ರೊಡ್ಯೂಸರ್. ಹೌದು, ಆಮೇಲೆ ಯಾರು, ಶಶಿರೇಖಾ ಲಕ್ಷ್ಮಣ್ ಅವರ ಪುತ್ರಿ. ಹೌದು, ನಿರ್ಮಾಪಕ ಸಹ ನಿರ್ಮಾಪಕ ಅವರ ಮಗ. ಹೌದು, ಲಕ್ಷ್ಮಣ್ ಅವರ ಮಗ ನಾಗಣ್ಣ ಕುರುಕ್ಷೇತ್ರ ಮತ್ತೆ ಕುಟುಂಬ ಸಿನಿಮಾನ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ, ಹಾಗೆ ಉಪೇಂದ್ರ ಅವರ ಕುಟುಂಬ ಸಿನಿಮಾ ದೊಡ್ಡ ಸಾಲಿಡ್ ಟೀಮ್ ಅದು. ಸೊ ಇಂತಹ ಟೀಮ್ನ ಮೀಡಿಯಾದವರು, ಅಂದರೆ ನೀವು ಪ್ರೆಸ್ ರಿಪೋರ್ಟರ್ ಆಗಿ ನೀವು ಆಗಿನ್ನೂ ಬಂದಿದ್ರಿ, ಸೊ ನೀವು ಎದುರಾಕೊಳ್ತೀರಾ. ಸೊ ಈ ಸಿಚುವೇಶನ್ನು
ಒಂದು ಹಂತಕ್ಕೆ ತಲುಪುತ್ತೆ. ಡಾಕ್ಟ್ರೆ, ಜಿಮ್ಮಿಗಲ್ಲು ಈ ಸಿನಿಮಾನ ನೀವೆಲ್ಲರೂ ಬಾಯ್ಕಾಟ್ ಮಾಡಿದ್ರಿ. KSL ಸ್ವಾಮಿ ಅವರು ಆಗಿದ್ದಂಥ ಕಾಂಟ್ರವರ್ಸಿ ಅದರ ಬಗ್ಗೆ ಹೇಳ್ತಿದ್ರಿ. ಮುಂದುವರಿಸಿ ಡಾಕ್ಟ್ರೆ, ಮುಂದೆ ಏನಾಯಿತು? ಕಾಂಟ್ರವರ್ಸಿ ದೊಡ್ಡ ಮಟ್ಟಕ್ಕೆ ಆಯಿತು. ದೊಡ್ಡ ಮಟ್ಟಕ್ಕೆ ಅಂದರೆ ಥ್ರೂಟ್ ಕರ್ನಾಟಕ ಅದು ಈ ಗೋಕಾಕ್ ಚಳವಳಿ ಇಂಥ ಲೆವೆಲ್ನಲ್ಲಿ ಪಬ್ಲಿಸಿಟಿ ಬರುತ್ತಲ್ಲ ಆ ಮಟ್ಟಕ್ಕೆ ಹೋಯ್ತು. ಯಾಕಂದರೆ ಜಿಮ್ಮಿಗಲ್ಲು ಸಿನಿಮಾನ ಇದು ಬಹಿಷ್ಕಾರ ಹಾಕೋದು, ಅದರಲ್ಲಿ ವಿಷ್ಣುವರ್ಧನ್ ನಾಯಕ ಬೇರೆ, ಅವರಿಗೆ ತುಂಬ ಹಿಂಸೆ ಆಗಿದ್ದು ಅವರ ಮಿಸ್ಸಸ್ ರಾಧಾ ಅಂತ ಹೇಳಿದ್ದಾರೆ. ಅವರ ಅದು ದಾಂಪತ್ಯ ಇದೆಯಲ್ಲ, ವಂಡರ್ಫುಲ್ ದಾಂಪತ್ಯ. ರಾಧಾ ರವಿ ಅಂತೇಳಿ ಹಾಕ್ಕೊಳ್ತಾ ಇದ್ರು ಅವರು ಟೈಟ್ಲ್ ಕಾರ್ಡಲ್ಲಿ, ನಿರ್ದೇಶನ ರಾಧಾ ರವಿ ಅಂತೇಳಿ. ಅಷ್ಟು ಅಂತ ಅವ್ರ ಹೆಸರು ಇನ್ಕ್ಲೂಡ್ ಮಾಡಿ. ಹೌದು ರಾಧಾ ಅವರು ಮಾತ್ರ ಮನೆಗೆ ಸ್ವಲ್ಪ ಪಾಯಿಂಟ್ ಔಟ್ ಮಾಡಿದ್ರು, ಯಾಕೆ ಈ ಥರ ಎಲ್ಲ ಮಾತಾಡ್ತೀರಿ. ಆಮೇಲೆ ಹೇಳಿದರು, ನಮ್ಮದೆಲ್ಲ ಸರಿ ಆದಮೇಲೆ ರವಿ ನನ್ನ ಹತ್ರ ಬಂದು ಹೇಳಿದ್ರು, ಕಿವಿಯಲ್ಲಿ ಹೇಳಿರೋದು, ಯಾಕೆ ಈ ಥರ ಎಲ್ಲ ಮಾಡಲಿಕ್ಕೆ ಹೋದ್ರಿ, ಇಲ್ಲ ಏನಾದರೂ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ಕೇಳಿಬಿಡಿ, ಅದು ಹೆಂಗೆ ಅವರ ಶೈಲಾಗೆ ಹೆಂಗೆ ಕೇಳೋದು ಅಂತೇಳಿ ರವಿ. ಇದೆಲ್ಲ ಆಯಿತು, ಇಡೀ ಇಂಡಸ್ಟ್ರಿ ಮಾತಾಡಲಿಕ್ಕೆ ಶುರು ಮಾಡಿತು. ಆಗ ಇದು ಪತ್ರಕರ್ತರ ಸಮಸ್ಯೆ ಆಗಿರೋದ್ರಿಂದ, ಪತ್ರಕರ್ತರಿಂದ ಆದ ಸಮಸ್ಯೆ ಆಗಿರೋದ್ರಿಂದ, ಮತ್ತು ಅದನ್ನು ಇನ್ವಾಲ್ವ್ ಆಗಿ ಚೇಂಬರ್ ಬರಲಿಕ್ಕೆ ಆಗಲ್ಲ, ತಕ್ಷಣಕ್ಕೆ ಬರಲಿಕ್ಕೆ ಆಗಲ್ಲ. ಚೇಂಬರಿಗೆ ಒಬ್ಬರು ಯಾರೋ ಲೆಟ್ರ್ ಕೊಡಬೇಕು, ಈ ಸಮಸ್ಯೆ ಬಗೆಹರಿಸಿ ಇದು ನಿಮ್ಮ ನೇತೃತ್ವದಲ್ಲಿ ಆಗಲಿ ಅಂತೇಳಿ. ಅಂಥದ್ದೇನಾಗಿಲ್ಲ. ಅವರು ಹೋದ್ದು ಸೀದಾ ನಾರಾಯಣಸ್ವಾಮಿ ಹತ್ರ, ಅವ್ರದ್ದು ಹಿರಿಯ ಜರ್ನಲಿಸ್ಟ್ ಪ್ಲಸ್ ಇಂಡಸ್ಟ್ರಿ, ಅದು ಅವರ ಒಂದು ನಾಂದಿ ಅಂತ ಒಂದು ಸಿನಿಮಾದ ಪ್ರೊಡ್ಯೂಸರ್ ಕೂಡ, ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ಲಸ್ ಸಾಹಿತಿ. ಆ ಸಿನಿಮಾ ಮ್ಯಾಗ್ಝಿನ್ನ ಇನ್ಚಾರ್ಜ್ ಚಿತ್ರಪ್ರಭಾ ಅಂತ ಬರ್ತಾ ಇತ್ತಲ್ಲ ಅವರಲ್ಲಿ ಹೋದರು. ಅವರ ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಒಂದು ರೂಮ್ ಇದೆಯಲ್ಲ, ಅಲ್ಲಿ ಈ ಮಾತುಕತೆ ನಡೆಯಿತು. ನಾವು ಪಕ್ಕ ಅದರ ಬಗ್ಗೆ ಏನು ಇದೆಲ್ಲ ಕ್ಷಮೆ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ, ಜಸ್ಟ್ ಕ್ಷಮೆ. ನಾವು ಅಲ್ಲಿಂದಲೇ ಶುರು ಮಾಡಿದ್ದೇವೆ. ಎಲ್ಲಿಂದ ಆಮೇಲೆ ರಮ್ಯ ನಿಜ ಸರ್, ಹೌದು. ನಾನು ಇವಾಗ ನೀವು ಹೇಳ್ತಿದ್ದಂಗೆ ಅದೇ ಲಿಂಕ್ ಆಯಿತು. ಅವತ್ತು ರಮ್ಯ ಅವರು ಅರಸು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಜೊತೆಗಾರ ಸಿನಿಮಾ ಬಗ್ಗೆ ರಮ್ಯ ಅವ್ರನ್ನ ಬಾಯ್ಕಾಟ್ ಮಾಡಿದ್ವಿ ಪ್ರೆಸ್ ಅವರೆಲ್ಲ. ಅದು ಕ್ಷಮೆನೆ. ಇದು 1983 ಆವಾಗಲೇ ಶುರು ಮಾಡ್ಕೊಂಡಿದ್ದೇವೆ. ಅದರಲ್ಲೂ ಗಣೇಶ್ ಕಾಸರಗೋಡು, ಇಲ್ಲಿ ಗಣೇಶ್ ಕಾಸರಗೋಡು. ಸೊ ಅದನ್ನು ಹೇಳಿದ್ರು, ಕ್ಷಮೆ ಆಲ್ಟರ್ನೇಟಿವ್ ಇಲ್ಲ ಅಂತೇಳಿ. ಅವರು ಒಂದು ಸ್ವಲ್ಪ ಹೊರಗೆ ಹೋಗಿ ಅಂತ ಹೇಳಿದರು ನನ್ನನ್ನು. ಹೊರಗೆ ಹೋದೆ. ಅವರವರೇ ಮಾತಾಡಲಿಕ್ಕೆ ಒಂದು ತೀರ್ಮಾನ ಬರಲಿಕ್ಕೆ. ಅವರು ಏನು ಕನ್ವಿನ್ಸ್ ಮಾಡಿದ್ರೆ ಇಲ್ಲೋ ಅಂತ ಗೊತ್ತಿಲ್ಲ. ಮತ್ತೆ ಬಂದು ಕೂತ್ಕೊಂಡೆ. ಆದರೂ ತಗ್ಗಿರಲಿಲ್ಲ ಅವರು, ಸಿಟ್ಟು ತಗ್ಗಿರಲಿಲ್ಲ. ಸಿಟ್ಟು ನನಗೆ ಬರಬೇಕದಲ್ವಾ, ಅವ್ರು ನಿಮಗೆ ಬೈದಿರೋದು. ಹೌದು, ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಕ್ಷಮೆಗೆ ಇದೆಯಲ್ಲ, ಅಷ್ಟು ದೊಡ್ಡ ವ್ಯಕ್ತಿ, ಯಾವ ಚಿರುಟು ಇವನು ನಿನ್ನೆ ಮೊನ್ನೆ ಬಂದವನು ಆ ಥರ ಯೋಚನೆ. ನಾನು ನಾರಾಯಣಸ್ವಾಮಿ ಅಂತ ಜಾಗದಲ್ಲಿ ಇರ್ತಿದ್ರೆ ಆ ಪ್ರಶ್ನೆ ಬರ್ತಿರಲಿಲ್ಲ. ಹೊಸ ಹುಡುಗ ಬಂದಿದ್ದು, ಏನೋ ಇಡೀ ಇಂಡಸ್ಟ್ರಿಯನ್ನು ಏನೋ ಹಾಳು ಮಾಡಿ ಹಾಕ್ತಾನೆ ಅಂತ ಆ ಭಾವನೆ ಅವರಲ್ಲಿ ಇದೆ. ಬರೆದು ಈ ಥರ ಮಾಡ್ತಾನೆ ಅಂತ. ಸೊ ಕೊನೆಗೂ ಆಯ್ತಪ್ಪ, ಏನು ನನ್ನಿಂದ ತಪ್ಪಾಗಿದ್ದರೆ ನಾನು ಅದು ಕ್ಷಮೆ ಕೇಳಲಿಕ್ಕೆ ರೆಡಿ ಇದ್ದೇನೆ ಅಂತೇಳಿ ಹಿಂಗೆಲ್ಲ ಮಾಡಿದ್ರು, ಸ್ಟೈಲೆಲ್ಲ ಮಾಡಿದ್ರು. ಅದು ಸಾಕಾಗಲ್ಲ, ಕ್ಷಮೆ ಕೇಳಿದ್ದೇನೆ ಅಂತ ಬರಬೇಕು ಅಂತ ನಾನು. ಈ ನಾರಾಯಣಸ್ವಾಮಿ ಸ್ವಲ್ಪ ಸುಮ್ಮನೆ ಕೇಳಿ ಆಯ್ತಲ್ಲ ಪಾಪ. ಇಲ್ಲ ಸರ್, ಕೇಳಬೇಕು ಸರ್, ಕೇಳಬೇಕು, ಮುಂದೆ ಆಗಬಾರ್ದು. ಅವ್ರಿಗೆ ಎಷ್ಟು ಇರಿಟೇಟ್ ಆಗಿರ್ಬೋದು. ನಿಜವಾಗಿ ಈಗ ಹಿರಿಯನಾಗಿ ನಾನು ಅಂಥದ್ದು ಒಬ್ಬ ಹುಡುಗ ಹಾಗೆ ಮಾಡಿದರೆ ಹೇಗೆ ಸಹಿಸ್ಕೊಳ್ಳೋದು ಅಂತ ಈಗ ಯೋಚನೆ ಮಾಡ್ತಾ ಇದ್ದೇನೆ. ಆಗ ನನಗೆ ಆ ಯೋಚನೆ ಇರಲಿಲ್ಲ. ಆಗ ಪ್ರೊಫೆಷನ್ ಪ್ಲಸ್ ಪ್ರೊಫೆಷನ್ ಅಷ್ಟೇ. ಆಯಿತು, ನಾನು ಹಾಗೆ ಹೇಳಿದ್ದೀನಿ, ಅದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅವ್ರ ಸ್ಟೈಲ್ನಲ್ಲಿ ಹೇಳಿ. ಆಯ್ತು, ಮುಗೀತು. ಅಲ್ಲಿಗೆ ಬಾಯ್ಕಾಟು, ಅದು ಏನೋ ಬಹಿಷ್ಕಾರ, ಇದೆಲ್ಲ ಮುಗೀತು. ನೆಕ್ಸ್ಟ್ ಪಬ್ಲಿಸಿಟಿ ಅಸಿಸ್ಟೆನ್ಸ್ ಬಂತು. ಸೊ ನಾವು ನಮ್ಮದೇ ಸಿನಿಮಾ ಅಂತೇಳಿ ಅದನ್ನು ಒಪ್ಕೊಂಡು ಮಾಡಲಿಕ್ಕೆ ಕೊಟ್ವಿ. ಅದರ ಮಧ್ಯೆ ವೇಣುಗೋಪಾಲ್ ಕಾಸರಗೋಡು ಸಿಕ್ಕಿದ್ರು. ನಿಮ್ಮ ಗುರುಗಳು? ನಮ್ಮ ಗುರುಗಳಲ್ವ. ಹೌದು. ಅವರಿಗೆ ನಾನು ಬೇಕು, ಅವರು ಬೇಕು. ಮಧ್ಯದಲ್ಲಿ ಅಡಕತ್ತಲ್ಲಿ ಸಿಕ್ಕಾಕೊಂಡಾಗೆ ಅವರು ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ. ಕಾಸರಗೋಡಿನಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡ್ಬಿಟ್ರು, ಎಂಜಾಯ್ ಮಾಡ್ತಾ ಇದ್ರು. ಯಾಕೆ ಪಬ್ಲಿಸಿಟಿ ಬೇರೆ ರೀತಿಯಲ್ಲಿ ಬರ್ತಾ ಇದೆಯಲ್ಲ, ಸಿನಿಮಾಗೆ ಬರ್ತದೆ. ಹೌದು, ಆ್ಯಂಟಿ ಪಬ್ಲಿಸಿಟಿ ಬರೋದು ಕೂಡ ಪಬ್ಲಿಸಿಟಿನೇ. ಈ ಆಗದಿಂದಲೇ ಇತ್ತದು, ಇವಾಗಲೂ ಅಷ್ಟೇ. ಎಗೇನ್ಸ್ಟ್ ಆಗಿ ಬರುವುದು ಕೂಡ ಪಬ್ಲಿಸಿಟಿನೇ. ನೆಗೆಟಿವ್ ಪಬ್ಲಿಸಿಟಿ ಬೇಕು ಅಂತ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ. ಆಗ ಬೇಕು ಅಂತೆಲ್ಲ ಮಾಡಿಸ್ಕೊಳ್ಳೋದಲ್ಲ, ಅದರ ಪಾಡಿಗೆ ಆಗಿರೋದು. ಸೊ ಅಲ್ಲಿಗೆ ಬಾಯ್ಕಾಟ್ ಏನಿದೆಯೋ ಅದು ಮುಗೀತದೆ. ಸೊ ಸಿನಿಮಾ. ಬಟ್ ನನಗೇನು ಗೊತ್ತಾ ಸರ್, ಈ ನಂತರದ ದಿನಗಳಲ್ಲಿ ನೀವು ರವಿಯವ್ರನ್ನ ಭೇಟಿಯಾದಾಗ ಆಗಿರ್ಬೋದು, ಹೇಗಿತ್ತು ಮುಖಾಮುಖಿ ಅಂತ? ಇಲ್ಲ, ನಾನು ಅದು ಅಂದರೆ ಒಂದು ಇನ್ಸಿಡೆಂಟ್ ಕಳೆದ ಮೇಲೆ ಮುಗೀತು. ಅದು ಲೈಫ್ ಪೂರ್ತಿ ಹೇಳುವಂಗೆ ಆ ಕಾಲದಲ್ಲೇ ನಾನು ಹಾಗೆ ಇದ್ದವನು. ಈ ರಮ್ಯನ ಕಾಲದಲ್ಲೂ ಹಾಗೆ ಇದ್ದಿದ್ದು. ಅದು ಅಲ್ಲಿ ಮುಗೀತು, ಮುಗಿಸ್ಬಿಡ್ಬೇಕು. ಆ ಟೈಮಿಗೆ ನನಗೆ ಏನು ಅನ್ನಿಸ್ತೋ ಅದನ್ನು ಮಾಡಿರ್ತೀನಿ.
ಆಮೇಲೆ ಹೆಗಲ ಮೇಲೆ ಕೈ ಹಾಕೊಂಡೋಗಲಿ, ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸೋದಾಗಲಿ, ಸೆಲ್ಫಿ ತೆಗೆದು ಅದೆಲ್ಲ ನಡೀತದೆ. ಅದು ರವಿಯನ್ ಹಾಗೆ ನನಗೆ ಅವರ ಅಪರೂಪವಾದ ಗೌರವ, ಅವರ ಮೇಲೆ ತುಂಬ ಗೌರವ. ಯಾಕಂದರೆ ಆ ಇಂಡಸ್ಟ್ರಿಯನ್ನು ನೋಡಿದವರು. ಹೌದು, ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತು. ಜಿ ವಿ ಅಯ್ಯರ್ ಅಂದರೆ ಪಿತಾಮಹ ಸಿನಿಮಾ ರಂಗದಲ್ಲಿ. ಅಂಥವರ ಶಿಷ್ಯನಾಗಿರುವಾಗ ಅವರಿಗೆ ನಾವು ಬೆಲೆ ಕೊಡಲೇಬೇಕು. ಇದೊಂದು ಕ್ಷಮೆ ಮುಗೀತಲ್ಲ. ಸೊ ಮತ್ತೆ ಯಥಾ ಪ್ರಕಾರ ನಾವು ತುಂಬ ಅಂದರೆ ತುಂಬ ಅವ್ರ ಮನೆಗೆ ಕರೆದು, ಮನೆಗೆ ಹೋಗಿ ಊಟ ಮಾಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ. ಅವ್ರ ಮಿಸಸ್ ಈ ಕಥೆಯನ್ನು ಹೇಳಿದರು. ತುಂಬ ಬೇಜಾರು ಮಾಡ್ಕೊಂಡು ನಿದ್ದೆ ಮಾಡ್ತಾ ಇರಲಿಲ್ಲ. ಓ, ಅಂದರೆ ಒಬ್ಬ ಚಿಲ್ಟು ಪತ್ರಕರ್ತ ಬರೆದ ಒಂದು ವಾಕ್ಯಕ್ಕೆ ಆ ಮನುಷ್ಯನಿಗೆ ಗ್ರೇಟ್. ಅದು ಆಲ್ದ ಮರ. ಅವ್ರು ನಿದ್ದೆ ಬರಲಿಲ್ಲ ಅಂದರೆ ಏನು ನನಗೆ ಆಮೇಲೆ ಯಾವಾಗಲಾಗೇನೆ ಯಾವುದೇ ಒಂದು ಸ್ಟೆಪ್ ತಗೊಂಡಾಗ ಕರೆಕ್ಟಾಗಿರ್ತದೆ. ಅದು ನಾನು ಏನು ಕ್ಷಮೆ ಕೇಳಬೇಕು ಅಷ್ಟೇ, ನೀವು ಮಾಡಿದ್ದ ಇದಕ್ಕಾಗಿ. ಅದರ ಆಲ್ಟರ್ನೇಟಿವ್ ಇಲ್ಲ. ಆದರೆ ಆಮೇಲೆ ನಾನು ಯೋಚನೆ ಮಾಡ್ತಾ ಇರ್ತೇನೆ, ಅಂತ ಮನುಷ್ಯ ಏನು ಅವ್ರ ಮುಂದೆ ನಾವು ಯಾರು. ಈಗ ನಿಮಗೆ ಅದೆಲ್ಲ ಕೇಳಿಸ್ಕೊಂಡಾಗ, ಕತೆ ಕೇಳಿದ್ಮೇಲೆ ಅನ್ಸುತ್ತೆ ಸರ್, ಒಂಥರ ರಿಗ್ರೆಟ್ ಬರುತ್ತಾ? ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅನ್ಸಲ್ಲ. ಬಟ್ ಒಂದು ಬೇಸರದ ನಮ್ಮ ಜೊತೆಗಿನ ಸ್ನೇಹ. ಹೌದು, ಅವ್ರಿಗೆ ನಾವು ಬೇಕು, ನಮಗೆ ಅವರು ಬೇಕು ಅಷ್ಟೇ. ಆ ಅನುಬಂಧ ಇದೆಯಲ್ಲ, ಅದರ ಬಗ್ಗೆ ನಾನೆಲ್ಲೋ ದಾರಿ ತಪ್ಪಿದ್ನ ಅಂತ ಒಂದು ಇದು ಬರುತ್ತೆ. ಪಶ್ಚಾತ್ತಾಪ ಅಲ್ಲ, ಬೇಸರ ಅಲ್ಲ, ಒಂದು ಒಳಗೆ ಒಂದು ಒಳಗುದಿ ಅಂತ ಹೇಳ್ತಾರಲ್ಲ, ಹೌದು, ಅದು ಇದ್ದೇ ಇರ್ತದೆ. ಸೊ ಅದು ಹೆಚ್ಚು ಸ್ನೇಹ ಬೆಳೆಸ್ಕೊಂಡದ್ದು. ಎಲ್ಲಿ ಹೋದ್ರು ಮಾತಾಡ್ಸೋದು, ಫೋನ್ ಮಾಡೋದು, ಅವ್ರ ಹತ್ರಲ್ಲೇ ಕೂತ್ಕೊಳ್ಳೋದು, ಅವರೇ ನನ್ನನ್ನು ಕರೆದು ಹತ್ತಿರದಲ್ಲಿ ಕೂರಿಸೋದು, ಇದೆಲ್ಲ ಆಯಿತು. ಅದು ನನಗೆ ತೃಪ್ತಿ ಇತ್ತು. ಸೊ ಒಂಥರ ಯಾವುದೋ ಒಂದು ಹಂತದಲ್ಲಿ ಜಗಳ ಆಡಿ ಇಬ್ರು ಸ್ನೇಹಿತರು, ಮತ್ತೆ ಆಮೇಲೆ ಇಬ್ರು ಕ್ಲೋಸ್ ಆಗಿ ಒಟ್ಟಿಗೆ ಊಟ ಮಾಡೋದನ್ನ ಕೇಳಿರ್ತೀವಲ್ಲ. ಸೊ ಆ ರೀತಿ ಇತ್ತು ಪರಿಸ್ಥಿತಿ. ಸರ್, ಆಮೇಲೆ ಈ ಸಿನಿಮಾದಲ್ಲಿ ಇವೆಲ್ಲ ಇನ್ಸಿಡೆಂಟ್ ಆಗ್ತಾ ಇತ್ತು. ಮಧ್ಯ ನೀವು ಬಾಯ್ಕಾಟ್ ಮಾಡ್ತಿದ್ರಿ, ಈ ಕಡೆ ಪ್ರೊಡ್ಯೂಸರ್ಗೆ ಒಂಥರ ಯೋಚನೆ ಇರುತ್ತೆ ಅವರಿಗೆ, ಈ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ, ಇವರೆಲ್ಲ ಹಿಂಗೆ ಅಂತಿದ್ದಾರೆ. ರಿಲೀಸ್ ಆದರೂ ಕೊಡೋಂಥ ಪಬ್ಲಿಸಿಟಿ ಪತ್ರಕರ್ತರು ಯಾವ ರೀತಿ ಕೊಡ್ತಾರೆ, ಪಾಸಿಟಿವ್ ಆಗಿ ಕೊಡ್ತಾರಾ, ನೆಗೆಟಿವ್ ಆಗಿ ಕೊಡ್ತಾರಾ? ಆ್ಯಂಡ್ ಈ ಸಿಚುವೇಶನಲ್ಲಿ ನಾವು ತುಂಬ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆ ಸಿನಿಮಾದ ನಾಯಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅವರ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತ. ಸೊ ಇದ್ರ ಬಗ್ಗೆ ನಾನು ನಿಮ್ಮಿಂದ ತಿಳ್ಕೊಳ್ತೀನಿ ಸರ್. ಅವರ ಒಂದು ಕಷ್ಟ ಹೇಗಿತ್ತು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ, ಅವ್ರು ಏನೇನು ಶ್ರಮ ಪಟ್ಟರು, ಏನು ಪ್ರಯತ್ನ ಮಾಡಿದ್ರು. ಈ ಸಿನಿಮಾ ಶೂಟಿಂಗ್ ಎಲ್ಲ ಆಗಿಬಿಡುತ್ತೆ, ಬಟ್ ಆದರೆ ಈ ರಿಲೀಸ್ ವೇಳೆ ಈ ಒಂದೆಲ್ಲ ಕಾಂಟ್ರವರ್ಸಿಗಳು ನಡೆಯುತ್ತೆ. ಈ ಸಮಯದಲ್ಲಿ ನಮ್ಮ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಟ್ಟಂಥ ಶ್ರಮ ಏನು, ಹೇಗಿತ್ತು? ಅವರು ಕಥೆಯಲ್ಲಿ ಪೂರ್ತಿಯಾಗಿ ಇನ್ವಾಲ್ವ್ ಆಗಿದ್ರು. ಒಂದು ಪ್ರೊಫೆಸರ್ ಬರೆದ ಕತೆ, ಕಾದಂಬರಿ ಅಂತೇಳಿ ಹೇಳ್ತೀವಿ ಅನ್ನೋದು. ಪ್ರೊಫೆಸರ್, ಕಾಸರಗೋಡಿನ ಪ್ರೊಫೆಸರ್ ಅವರು, ಅದರ ಮೇಲೆ ಸಿಕ್ಕಾಪಟ್ಟೆ ಗೌರವ ಇತ್ತು ವಿಷ್ಣುವರ್ಧನ್ ಅವರು. ಸೊ ಡೈರೆಕ್ಟ್ರು KSL ಸ್ವಾಮಿ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಸಿನಿಮಾನಂತ ಆ ಒಂದು ಕಾನ್ಫಿಡೆನ್ಸ್ ಇತ್ತು. ಮಧ್ಯೆ ಈ ಕಾಂಟ್ರವರ್ಸಿ ಬಂದಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರು ಅವರು. ಯಾರಾದರೂ ಯಾವ ನಾಯಕ ನಟ ಆದರೂ ಡಿಸ್ಟರ್ಬ್ ಆಗ್ತದೆ, ನಿಜ. ಅದು ದುಡ್ಡು ಯಾರೇ ಹಾಕಿರಲಿ, ಬಟ್ ನಾಯಕ ನಟನ ಮೇಲೆ ಹೊಂದಿಕೊಂಡು ಸಿನಿಮಾ ನಡೀತಾ ಇರೋದ್ರಿಂದ ಅದು ಟೆನ್ಷನ್ ಆಗಿರೋದು ನಿಜ. ಬಟ್ ಅದೆಲ್ಲೂ ಹೇಳ್ಕೊಳ್ಳಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅವರು. ಅದು ಹಾಗೆ ತಣ್ಣಗಾಯಿತು. ಇದು 1983 ಸಿನಿಮಾದ್ದು. ಆಮೇಲೆ ಅದರ ಮಧ್ಯೆ ಒಂದು ಸಣ್ಣ ಇದನ್ನು, ನೃತ್ಯ ನಿರ್ದೇಶಕ ಉಡುಪಿ, ಎಲ್ಲಿ ಟೈಟಲ್ ಕಾರ್ಡ್ನಲ್ಲಿ ನೋಡಿದರೆ ಅದೊಂದು ಬರ್ತದೆ. ಹೌದು, ನೃತ್ಯ ನಿರ್ದೇಶನ ಉಡುಪಿ ಜಯರಾಮ್ ಅಂತ. ಯಾರು ಇದು? ಹೌದು, ಎಲ್ಲ ಸಿನಿಮಾ ಸುಮಾರು ಎಷ್ಟೋ ಸಾವಿರ ಸಿನಿಮಾಕ್ಕೆ ಅವರು ಡ್ಯಾನ್ಸ್ ಡೈರೆಕ್ಟ್ ಮಾಡಿದ್ದಾರೆ. ಅವ್ರು ಚೆನ್ನೈಲಿ ವಾಸ, ಅವ್ರಿಗೆ ಇಲ್ಲಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ. ಹೌದು, ಇವತ್ತು ಬೆಳಿಗ್ಗೆ ಚೆನ್ನೈಯಲ್ಲಿ ಶೂಟಿಂಗ್ ಇದ್ದರೆ ಹೈದರಾಬಾದ್ನಲ್ಲಿ ಮಧ್ಯಾಹ್ನ. ಅವರು ಊಟನೂ ಹಾಗೆ, ಅಲ್ಲಿ ಇಡ್ಲಿ ತಿಂದರೆ ಇಲ್ಲಿ ಹೋಗಿ ಊಟ ಮಾಡೋದು, ಇಂಥ ಬಿಸಿ. ಅವರು ಚೆನ್ನೈನ ಇದು ಮುಗಿಸಿ ಮದ್ರಾಸ್ತಾನೆ, ಅಲ್ಲಿಂದ ಶೂಟಿಂಗ್ ಮುಗಿಸಿ ಇಲ್ಲಿ ಬರುವಷ್ಟರಲ್ಲಿ ಒಂದು ಸೂಟ್ ಕೇಸ್ ರೆಡಿ ಇಟ್ಟಿರ್ತಾರೆ ಅವ್ರ ಮಿಸ್ಸಸ್. ಇದು ಅವ್ರ ಮನೆಗೆ ಹೋಗಿರೋ ಅವ್ರು ಹೇಳಿರೋ ಕತೆ, ಅವರ ಮಿಸ್ಸಸ್ ಹೇಳಿರೋ ಕತೆ ರೆಡಿ ಇಟ್ಟಿರ್ತಾರೆ. ಆ ಸೂಟ್ ಕೇಸ್ ಎತ್ಕೊಂಡು ಈ ಫ್ಲೈಟ್ನಲ್ಲಿ ಮತ್ತೆ ಬಸ್ ಹೈದರಾಬಾದಿಗೆ ಹೋಗ್ತಾಯಿದ್ರು. ಇಷ್ಟು ಬ್ಯುಸಿ ಆಗಿರೋರು ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿಬಿಟ್ರು. ಸೈಲೆಂಟ್ ಅಂದರೆ ಪ್ರಜ್ಞೆ ಇದೆ, ಬಟ್ ಆಗು ಹೋಗು ಗೊತ್ತಾಗಲ್ಲ, ಏನೂ ಇಲ್ಲ. ಏನಾಯ್ತು ಸರ್? ಒಂದು ಪ್ರಶ್ನೆ ಅದು ಹಾಗೆ ಇದ್ದಕ್ಕಿದ್ದಾಗೆ ಮನೇಲಿ ಕೂರಿಸಿದರು. ಇಷ್ಟು ಚಟುವಟಿಕೆಯಲ್ಲಿದ್ದಾರಲ್ಲ, ಇದ್ದಕ್ಕಿದ್ದಾಗೆ ಮನೆ ಕೂರಿಸಿದಾಗ ಅವನಿಗೆ ಮಾನಸಿಕವಾಗಿ ಆಘಾತ ಆಗಿತ್ತು. ಸುಮ್ಮನೆ ಕೂತ್ಕೊಂಡ್ಬಿಡೋದು. ನಾವು ಹೋದಾಗ ಕೂತ್ಕೊಂಡಿದ್ದೆ, ಈಗ ಗೊತ್ತಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ನಮಸ್ಕಾರ ಸರ್, ನಮಸ್ಕಾರ, ಇಲ್ಲ ಏನಿಲ್ಲ.
ಆಮೇಲೆ ಒಂದು ಇದು ಮಾಡಿ ವಿಷ್ಣುವರ್ಧನ್ ಫೋನ್ ಬಂದು ಅಂದೇಳಿ ಇಲ್ಲ ಆಗ ಟಕ್ ಅಂತ ಇದೆ ಅದು ಆ ಮೊಮೆಂಟ್ ವಿಷ್ಣು ಹೆಸರು ಕೇಳಿದ ತಕ್ಷಣ ಅದು ಹಾಗಿದ್ರೆ ಇವರು ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ ನಾನೇನು ಐಡಿಯಾ ಮಾಡಿದೆ, ಒಂದು ಹಾಡು ಹಾಕಲಿಕ್ಕೆ ಹೇಳಿದೆ ಅವರ ಡ್ಯಾನ್ಸ್ ಡೈರೆಕ್ಷನ್ ವಿಷ್ಣುವರ್ಧನ್ ಹೌದು ಸಿನಿಮಾ ತೈ 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 ಬಂಗಾರಿ ಅದ್ಯಾವುದು ಹಾಡು ಇದೆಯಲ್ಲ, ತೈ 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 ಬಂಗಾರಿ. ಮನುಷ್ಯ ಎದ್ದು ನಿಂತರು ಅದಕ್ಕೆ ತಕ್ಕ ಕುಣಿಲಿಕ್ಕೆ ಶುರು ಮಾಡಿದರು. ಅಲ್ಲಿ ಡ್ಯಾನ್ಸ್ ಡೈರೆಕ್ಟ್ ಏನು ಮಾಡಿದ್ರು ಅವರು, ಈ ಹಾಡು ಇದು ಹೌದಾ ಅಲ್ಲ ಅಂತ ಒಂದು ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಮರೆತು ಬಿಟ್ಟಿದ್ದೇನೆ. ಅವ್ರ ಸ್ಥಿತಿ ಆಗಿಲ್ಲ. ಎದ್ದು ನಿಂತು ಹಾಡ್ತಾರೆ, ಕುಣಿತಾರೆ. ಅವ್ರ ಮಿಸಸ್ ಮಗ ಅವರು ಇವರೆಲ್ಲ ನೋಡ್ತಾ ಇದ್ದಾರೆ. ನನ್ನ ಜೊತೆ ಇನ್ನೊಬ್ಬರು ಬಂದಿದ್ದರು, ಅವರು ಗಾಬರಿ ಆದರು, ಇದೇನಿದಾಗೆ ಅಂತೇಳಿ. ಅಂದರೆ ಸುಪ್ತ ಮನಸ್ಸಿನಲ್ಲಿ ಅದು ಉಳ್ಕೊಂಡಿದೆ. ನಿಜ, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು. ಅಲ್ಲಿ ಎದ್ದು ಕುಣಿದು ಹಾಗೆ ಎಲ್ಲ ಮಲ್ಕೊಳ್ತು. ನಿದ್ದೆ. ನಾನು ಹೋಗಿ ತಲೆನ ತೊಡೆ ಮೇಲೆ ಇಟ್ಕೊಂಡೆ. ದಿ ಗ್ರೇಟ್ ಉಡುಪಿ ಜಯರಾಮ್ ಕತೆ ನಾನು ಹೇಳ್ತಾ ಇರೋದು. ನಿಜ, ನಾನು ಯಾರು ಅವ್ರು ಯಾರು ಚಿಲ್ಟುನೇ ನಾನು ಆ ಕಾಲದಲ್ಲಿ ನಿದ್ದೆ ಮಾಡಿ ಮೆಲ್ಲ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ತುಂಬ ಆಶ್ಚರ್ಯ ಆಗೋಯ್ತು. ಒಬ್ಬ ಬ್ಯುಸಿಯಾಗಿರೋ ಮನುಷ್ಯ ಇದ್ದಕ್ಕಿದ್ದಾಗೆ ಮನೇಲಿ ಒಂಥರ ಬಂಧನ, ಅದು ಕೂತು ಹೇಗೆ ಆಗ್ತದೆ ಅಂತೇಳಿ. ಬಟ್ ಅವ್ರು ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಹೌದು, ಕ್ರಮೇಣ ಹೊಂದಿಕೊಳ್ತಾರೆ. ಇದು ಟಕ್ಕಂತದ್ದು ಮಾನಸಿಕ ಹಿಂಸೆ ಆಗೋಯ್ತು. ಅದರಲ್ಲೇ ಹೋಗ್ಬಿಟ್ರು, ಇಲ್ಲ ತೀರ್ಕೊಂಡ್ಬಿಟ್ರು. ನಾನು ಹಾಗೆ ಮಾತಾಡಿಸಿ ಇಲ್ಲಿ ಬಂದ ಕುಣಿದರಲ್ಲ, ಆಗ ನಂತರ ಮೊಬೈಲ್ ಇರಲಿಲ್ಲ, ಎಂಥದ್ದೇ ಇಲ್ಲ, ನಾನು ಶೂಟ್ ಮಾಡಿರ್ತೆ. ಅದು ಯಾವತ್ತಿಗೂ ಒಂದು ದಾಖಲಾಗಿ ಉಳಿತಿತ್ತು. ನಿಜ, ಯಾಕೆಂದರೆ ನಾನು ಇಷ್ಟು ಹೇಳಬೇಕಾಗಿರಲಿಲ್ಲ, ಅದನ್ನು ತೋರಿಸಿ ಸಾಕು. ನೋಡಿ ಇದು ಹಾಡು ಬಂದಾಗ ಯಾವ ರೀತಿ ಅವರು ಕುಣಿದ್ರು ಅಂತೇಳಿ. ನಿಂತಿಹುದು ಕಾಲ ನಮಗಾಗಿ ನನ್ನ ಜನ್ಮವೇ ನಿನಗಾಗಿ, ನಿನ್ನ ಜನ್ಮವೇ ನನಗಾಗಿ ಓಡುತ್ತಿದೆ. ಇದು ಉಡುಪಿ ಜಯರಾಮ. ಸೊ ಇದು ಸಾಂದರ್ಭಿಕವಾಗಿ ಅವರು ಇದಕ್ಕೆ ಡ್ಯಾನ್ಸ್ ಡೈರೆಕ್ಟ್ ಮಾಡಿದ್ರು ಸರ್. ಅದರಲ್ಲೂ ಎಸ್ಪೆಷಲಿ ನೀವು ಹೇಳಿದ್ದನ್ನು ಕೇಳಿದಾಗ ನಾವು ಡಾಕ್ಟರ್ ಅಂತ ಕರೆಯೋದಲ್ಲ ಸರ್, ಕೆಲವೊಂದು ಕಡೆ ನೀವು ಡಾಕ್ಟರ್ಗೆ ಆಗಿದೆ ಅಂತ ಈಗ ಅನ್ಸುತ್ತೆ ನೋಡಿ. ನಿಜ, ಕನೆಕ್ಷನ್ ಖಂಡಿತ ಅಲ್ವಾ ಸರ್. ಹಾಗೇನೆ ವಿಷ್ಣುವರ್ಧನ್ ಅವರು ಪ್ರತಿಯೊಬ್ಬರಿಗೂ ಅಷ್ಟು ಫೇವ್ರೇಟ್, ಅಷ್ಟು ಇಷ್ಟ ಪ್ರತಿಯೊಬ್ಬರಿಗೂ. ಸೊ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಎಷ್ಟು ಕಷ್ಟಪಟ್ಟಿದ್ರು ಸರ್ ರಿಲೀಸ್ ಆಗಬೇಕು ಅಂತ ಟೈಮಲ್ಲಿ. ಅಂದರೆ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗಿದ್ರ ನಿಮ್ಮ ಮೇಲೆ? ಡಿಸ್ಟರ್ಬ್ ಆಗ್ಲಿಕ್ಕೆ ಶುರು ಆಯಿತು. ಅಂದರೆ ಇದೇ ಒಂದು ಕಾರಣ ಅಂತಲ್ಲ, ಬೇರೆ ಬೇರೆ ಕಾರಣಗಳಿಗೆ ಅಭಿಮಾನಿಗಳ ಏನು ಜಗಳ ಇದೆಯಲ್ಲ, ಅಭಿಮಾನಿಗಳ ಅತಿರೇಕದ ವರ್ತನೆ, ಅದೆಲ್ಲ ಅವರಿಗೆ ಡಿಸ್ಟರ್ಬ್ ಆಗಲಿಕ್ಕೆ ಶುರು ಆಯಿತು. ಡಿಸ್ಟರ್ಬ್ ಆಗ್ತದೆ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಯಿತು. ಇದು ಅದರಲ್ಲಿ ಮಧ್ಯೆ ಏನೂ ಇಲ್ಲ, ಯಾವುದು ಬಾಯ್ಕಾಟ್ ಮಾಡಿದ್ದಿದೆಯಲ್ಲ, ಆ ಅಭಿಮಾನಿಗಳ ಗಲಾಟೆ ಏನಿದೆಯೋ ಅದರ ಮಧ್ಯೆ ಇದು ದೊಡ್ಡ ವಿಷಯ ಆಗಿ ಕಾಣಲಿಲ್ಲ ಅವರಿಗೆ. ಅದು ಮುಖ್ಯವಾಗಿ ಅಭಿಮಾನಿಗಳು ಅಂದರೆ ಯಾರು? ಎರಡು ಕಡೆ ಇದ್ದಾರೆ. ಒಬ್ಬ ನಟ, ಇನ್ನೊಬ್ಬ ನಟ, ಅವರು ಅಭಿಮಾನಿಗಳು. ಅವರಿಬ್ಬರು ಚೆನ್ನಾಗಿದ್ದಾರೆ, ಇಬ್ಬರು ನಟರು ಚೆನ್ನಾಗಿದ್ದಾರೆ. ಅವರಲ್ಲಿ ರೆಸ್ಪೆಕ್ಟ್ ಇದೆ, ಪರಸ್ಪರ ಆಧಾರ ಇದೆ. ಅವರು ಎಲ್ಲಿ ಸಿಕ್ಕಿದ್ರು ಅಪ್ಕೊಂಡು ಮಾತಾಡ್ತಾರೆ, ಇದೆಲ್ಲ ನಡೀತಾ ಇದೆ. ಬಟ್ ಈ ಅಭಿಮಾನಿಗಳು ಮಾಡೋ ಕೆಲಸ ಇದೆಯಲ್ಲ, ಅದು ಅವರಿಗೆ ಡಿಸ್ಟರ್ಬ್ ಆಗ್ತಾ ಬಂತು. ಯಾವಾಗಲೂ ಹಂಗೆ ಆಗುತ್ತಲ್ಲ ಸರ್, ಈ ಇಬ್ಬರು ನಟರು ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ಅವ್ರ ಅಭಿಮಾನಿಗಳು ಮಾತ್ರ ಕಿತ್ತಾಡ್ತಾರೆ. ಇವಾಗಲೂ ಇದೆ ಅದು ಆ ಟ್ರೆಂಡ್ ಈಗಲೂ. ದರ್ಶನ್ ಮತ್ತೆ ಸುದೀಪ್ ಅಭಿಮಾನಿಗಳ ನಡುವಿನ ಕ್ಲಾಶ್ ಅದು. ಅಲ್ಲಿಂದ ಬಂದಿರೋದು ಈಗಲೂ ಮುಂದುವರಿತಾ ಇದೆ. ಹೌದು, ಅಭಿಮಾನಿಗಳು ಅದಕ್ಕೆ ಸಂಬಂಧ ಇಲ್ಲ. ಅದು ಆಗಿನ ಕಾಲದಿಂದ ಬರ್ದಿರೋ ಟ್ರೆಂಡ್ ಅದು. ಸೊ ಆದರೆ ಇದೆಲ್ಲ ನಡೀತಿರುವಾಗ ಸಿಚುವೇಶನ್ನು, ಸೊ ವಿಷ್ಣುವರ್ಧನ್ ಅವರು ಏನು ಅನ್ಸುತ್ತೆ ಸರ್, ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ? ಇಲ್ಲ, ಒಂದು ಹಂತದಲ್ಲಿ ಅವರು ಯೋಚನೆ ಮಾಡಿದ್ದು ನಿಜ, ಬೆಂಗಳೂರು ಬಿಟ್ಟು ಮದ್ರಾಸಿಗೆ ಹೋಗ್ತಾನೆ. ಅಂದರೆ ಬೆಂಗಳೂರು ಬಿಟ್ಟು ಮದ್ರಾಸಿಗೆ ಅಂದರೆ ಅರ್ಥ ಏನಂದರೆ, ರಿಟೈರ್ಡ್ ಆಗ್ತೀನಿ ಸಿನಿಮಾ ಇಂಡಸ್ಟ್ರಿಯಿಂದ, ನಾನು ಹೊರಗೆ ಹೋಗ್ತೀನಿ, ನಾನು ಇನ್ನೂ ನಟಿಸಲ್ಲ, ಈ ಅರ್ಥದಲ್ಲಿ ಹೋಗ್ತೀನಿ ಅಂತ ತೀರ್ಮಾನ ಮಾಡಿಕೊಂಡ್ರು. ತೀರ್ಮಾನನೇ ಆಗೋಗಿತ್ತು ಹಂಗಾರೆ. ಅಂದರೆ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್ ಅವರು, ನೀವು ಹೇಳ್ತಿರೋದು 1983ನೇ ಇಸ್ವಿ, ಆ ಕಾಲದಲ್ಲಿ ಚಿತ್ರರಂಗನ ಬೇಡ ಅಂತ ಬಿಟ್ಟು 84ರಲ್ಲಿ ಇದು ಚಿತ್ರರಂಗನ ಬೇಡ ಅಂತ ಬಿಟ್ಟು ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರು. ಸರಿ, ಅದಂತೂ ಕೇಳೋಕ್ಕೆ ಒಂಥರ ರೋಮಾಂಚಕಾರಿಯಾಗಿದೆ ಈ ಒಂದು ವಿಷಯ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ವಿಷಯಗಳು ತಿಳ್ಕೊಳ್ಳೋದು ಬಾಕಿ ಇದೆ ಸರ್. ಅದರಲ್ಲೂ ಎಸ್ಪೆಷಲಿ ನೀವು ಹೇಳ್ತಿದ್ರಿ ಅಭಿಮಾನಿಗಳು ಕೊಟ್ಟಂಥ ಒಂದು ಕಾಟ ಏನಿತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ, ಅದ್ರ ಬಗ್ಗೆ, ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳ್ಕೊಳ್ಳೋಣ ಡಾಕ್ಟ್ರೆ. ಅದಕ್ಕೂ ಮುಂಚೆ
ಈಗ ಆ್ಯಕ್ಚುಲಿ ಈ ಸಂಚಿಕೆಯಲ್ಲಿ ಇಷ್ಟು ಸಾಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರು ಕಾಯ್ತಾ ಇರ್ತಾರೆ, ನಾನು ಕೂಡ ಕಾಯ್ತಿರ್ತೀನಿ. ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ, ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮತ್ತಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ. ಏನೇನು ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ವಿ, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆವರೆಗೂ ಕಾಯ್ತಾ ಇರಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ NKR TV ಕನ್ನಡ, ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.